ಹಾಯ್ ಗಾಯ್ಸ್, ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಮನಿ ಡ್ರೈವ್. ಸೊ ಇವತ್ತಿನ ಹೊಸ ವಿಡಿಯೋದಲ್ಲಿ ನಾವು 8 ಮೇಜರ್ ಸ್ಟಾಕ್ಸ್ನ ನೋಡೋಣ ಫಾರ್ ಅಪ್ಕಮಿಂಗ್ ವೀಕ್ ಸ್ವಿಂಗ್ ಟ್ರೇಡ್ಗೆ. ಓಕೆ, ಸೊ ನಮ್ಮ ಮೊದಲನೆಯ ಸ್ಟಾಕ್ ಬಂದ್ಬಿಟ್ಟು ರೇಲ್ಟೆಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ನಿಮಗೆ ಝೂಮ್ ಔಟ್ ಮಾಡಿ ತೋರಿಸ್ತೀನಿ. ರೇಲ್ಟೆಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡಲ್ಲಿ ಪ್ರೀವಿಯಸ್ಲಿ ನೋಡೋದಾದರೆ ಒಂದು ಸ್ಟ್ರಾಂಗ್ ಅಪ್ಸೈಡ್ ರ್ಯಾಲಿ ಬಂದಿದೆ. ಸೊ ಆಫ್ಟರ್ ಅ ಸ್ಟ್ರಾಂಗ್ ಅಪ್ಸೈಡ್ ರ್ಯಾಲಿ ಒಂದು ಆಲ್ ಟೈಮ್ ಹೈ ಕ್ರಿಯೇಟ್ ಮಾಡಾದ್ಮೇಲೆ ಒಂದು ಗುಡ್ ಕರೆಕ್ಷನ್ ಕೂಡ ಬಂದಿದೆ. ಓಕೆ, ಸೊ ಇವಾಗ ನಾವು ನೋಡೋದಾದ್ರೆ ಒಂದು ಪ್ರಾಪರ್ ಟ್ರಯಾಂಗಲ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ. ಆಫ್ಟರ್ ಪ್ರಾಪರ್ ಟ್ರಯಾಂಗಲ್ ಪ್ಯಾಟರ್ನ್ ಫಾರ್ಮೇಷನ್ ಆ ಟ್ರೆಂಡ್ ಲೈನ್ನ ಬ್ರೇಕ್ಔಟ್ ಮಾಡಿದೆ. ಓಕೆ, ಸೊ ಆಫ್ಟರ್ ಬ್ರೇಕ್ಔಟ್ ಆಲ್ ಟೈಮ್ ಹೈ ಕೂಡ ಬ್ರೇಕ್ಔಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ಓಕೆ, ಸೊ ಅಪ್ಕಮಿಂಗ್ ಡೇಸಲ್ಲಿ ಈ ಆಲ್ ಟೈಮ್ ಹೈ ಲೆವೆಲ್ಸ್ ಏನಿದೆ ಅಲ್ವಾ, ಇದ್ರ ಮೇಲ್ಗಡೆ ಒಂದು ಸ್ಟ್ರಾಂಗ್ ಗ್ರೀನ್ ಬುಲ್ಲಿಶ್ ಕ್ಯಾಂಡಲ್ ಕನ್ಫರ್ಮೇಷನ್ ಸಿಕ್ತು ಅಂದರೆ ಸೊ ರೇಲ್ಟೆಲ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ನಮಗೆ ಮೋರ್ ಅಪ್ಸೈಡ್ ಪೊಟೆನ್ಷಿಯಲ್ ನೋಡೋದಕ್ಕೆ ಸಿಗ್ಬೋದು. ಸೊ ವಿತ್ ಗುಡ್ ಅಮೌಂಟ್ ಆಫ್ ಗ್ರೋಯಿಂಗ್ ವಾಲ್ಯೂಮ್ಸ್ ಬ್ರೇಕ್ಔಟ್ ಟ್ರೈ ಮಾಡಿದೆ. ಆ್ಯಕ್ಚುಲಿ ಬ್ರೇಕ್ಔಟ್ ಆಗಿದೆ, ಬಟ್ ಇನ್ನು ಒಂದು ಗ್ರೀನ್ ಕ್ಯಾಂಡಲ್ ಕನ್ಫರ್ಮೇಷನ್ ನಮಗೆ ಬೇಕು. ಓಕೆ, ಸೊ ಇದಾಗಿತ್ತು ರೇಲ್ಟೆಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಆನ್ ಡೈಲಿ ಟೈಮ್ ಫ್ರೇಮ್ ಗೈಸ್. ಸೊ ನೆಕ್ಸ್ಟ್ ಸ್ಟಾಕ್ ನೋಡೋಣ. ನೆಕ್ಸ್ಟ್ ಸ್ಟಾಕ್ ನೋಡೋದಾದ್ರೆ ಡಿ ಸಿ ಎಂ ಶ್ರೀರಾಮ್ ಇಂಡಸ್ಟ್ರೀಸ್ ಆನ್ ಡೈಲಿ ಟೈಮ್ ಫ್ರೇಮ್. ಸೊ ಡಿ ಸಿ ಎಂ ಶ್ರೀರಾಮ್ ಇಂಡಸ್ಟ್ರೀಸ್ ಆನ್ ಡೈಲಿ ಟೈಮ್ ಫ್ರೇಮಲ್ಲಿ ನೋಡೋದಾದ್ರೆ ಆಸ್ ಪರ್ ಪ್ರೈಸ್ ಆಕ್ಷನ್ ಒಂದು ಸ್ಟ್ರಾಂಗ್ ಅಪ್ಸೈಡ್ ರ್ಯಾಲಿ ಆದಮೇಲೆ ಒಂದು ಗುಡ್ ಅಮೌಂಟ್ ಆಫ್ ಕರೆಕ್ಷನ್ ಬಂದಿದೆ. ಓಕೆ, ಸೊ ಆ ಗುಡ್ ಅಮೌಂಟ್ ಆಫ್ ಕರೆಕ್ಷನ್ ಆದಮೇಲೆ ಇಲ್ಲಿ ಒಂದು ಸತಿ ಫಾರ್ ಬ್ರೇಕ್ಔಟ್ ಟ್ರೈ ಮಾಡಿದೆ, ಬಟ್ ಸಸ್ಟೈನ್ ಆಗಿಲ್ಲ. ಆಫ್ಟರ್ ಒಂದು ಕರೆಕ್ಷನ್ ಬಂದಿದೆ. ಕರೆಕ್ಷನ್ ಆದಮೇಲೆ ಒಂದು ಬ್ರೇಕ್ಔಟ್ ಕೂಡ ಆಗಿದೆ. ಸೊ ಆಫ್ಟರ್ ಬ್ರೇಕ್ಔಟ್ ನಾನು ಲಾಸ್ಟ್ ವೀಕ್ ವಿಡಿಯೋದಲ್ಲೂ ಎಕ್ಸ್ಪ್ಲೈನ್ ಮಾಡಿದ್ದೆ ಅಬೌಟ್ ಡಿ ಸಿ ಎಂ ಶ್ರೀರಾಮ್ ಇಂಡಸ್ಟ್ರೀಸ್. ಇನ್ ಕೇಸ್ ಆಫ್ ಪ್ರಾಪರ್ ರೀಟೆಸ್ಟ್‌ಗೆ ನಾವು ವೇಟ್ ಮಾಡಬೇಕಾಗುತ್ತೆ ಈ ಸ್ಟಾಕಲ್ಲಿ ಅಂತ. ಸೊ ಇವಾಗ ನೋಡೋದಾದ್ರೆ ಒಂದು ರೀಟೆಸ್ಟ್ ಆಗೋ ಥರ ಕಾಣಿಸ್ತಾ ಇದೆ. ಓಕೆ, ಸೊ ಇನ್ನೊಂದು ಗುಡ್ ಬುಲಿಶ್ ಕ್ಯಾಂಡಲ್ ಜೊತೆಗೆ ನಮಗೆ ಕನ್ಫರ್ಮೇಷನ್ ಸಿಕ್ಕಿದ್ರೆ ಸೊ ಡಿ ಸಿ ಎಂ ಶ್ರೀರಾಮ್ ಇಂಡಸ್ಟ್ರೀಸ್ ಈಸ್ ಗುಡ್ ಟು ಗೋ. ಓಕೆ, ಸೊ ಮೋರ್ ಅಪ್ಸೈಡ್ ಪೊಟೆನ್ಷಿಯಲ್ ನೋಡೋದಕ್ಕೆ ಸಿಗುತ್ತೆ. ಒಂದು ಒಳ್ಳೆ ರ್ಯಾಲಿ ಕೂಡ ನಾವು ಟಾರ್ಗೆಟ್ ಮಾಡ್ಬೋದು. ಸೊ ಇದಾಗಿದ್ದು ಡಿ ಸಿ ಎಂ ಶ್ರೀರಾಮ್ ಇಂಡಸ್ಟ್ರೀಸ್ ಆನ್ ಡೈಲಿ ಟೈಮ್ ಫ್ರೇಮ್. ಸೊ ಪ್ರೈಸ್ ಆಕ್ಷನ್ ಪ್ಯಾಟರ್ನ್ ನೀವು ನೋಡೋದಾದ್ರೆ ಪ್ರಾಪರ್ ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ. ಓಕೆ ಗೈಸ್, ಸೊ ನೆಕ್ಸ್ಟ್ ಸ್ಟಾಕ್ ನೋಡೋಣ. ನೆಕ್ಸ್ಟ್ ಸ್ಟಾಕ್ ಇಂಡಿಯಾ ಬುಲ್ಸ್ ರಿಯಲ್ ಎಸ್ಟೇಟ್. ವೀಕ್ಲಿ ಟೈಮ್ ಫ್ರೇಮಲ್ಲಿ ನಾವು ನೋಡೋದಾದ್ರೆ ಒಂದು ಬಿಗ್ ಟ್ರಯಾಂಗಲ್ ಫಾರ್ಮೇಷನ್ನೇ ಆಗಿದೆ. ಓಕೆ, ಸೊ ಇಂಡಿಯಾ ಬುಲ್ಸ್ ರಿಯಲ್ ಎಸ್ಟೇಟ್ ಅಲ್ಲಿ ನೋಡೋದಾದ್ರೆ ನಾವು ಈ ಲೆವೆಲ್ಸ್ ಏನಿದೆಯಲ್ಲ, ಲೋವರ್ ಟ್ರೆಂಡ್ ಲೈನ್ ಏನು ನಾನು ಮಾರ್ಕ್ ಮಾಡಿದ್ದೀನಲ್ವಾ, ಈ ಲೆವೆಲ್‌ನ ಸ್ಟಾಕ್ ಸಪೋರ್ಟ್ ಆಗಿ ತಗೋತಾ ಇದೆ. ಓಕೆ, ಸೊ ಈ ಈ ಟ್ರೆಂಡ್ ಲೈನ್ ಏನಿದೆಯಲ್ಲ, ಇದನ್ನ ರೆಸಿಸ್ಟೆನ್ಸ್ ಮೇಜರ್ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡ್ತಾ ಇತ್ತು ಇದು ಈ ಲೆವೆಲ್. ಇವಾಗ ನೋಡೋದಾದ್ರೆ ನಮಗೆ ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ನೋಡೋದಕ್ಕೆ ಸಿಗ್ತಾ ಇದೆ ಈ ಸ್ಟಾಕಲ್ಲಿ. ಸೊ ಇಲ್ಲಿ ನೀವು ಒಂದು ರೀಟೆಸ್ಟ್‌ಗೆ ವೇಟ್ ಮಾಡ್ಬೋದು ಟ್ರೇಡ್ ಇನಿಷಿಯೇಟ್ ಮಾಡಕ್ಕೆ. ಅದರ್ವೈಸ್ ಈ ಫಸ್ಟ್ ಟಾರ್ಗೆಟ್ ಲೆವೆಲ್ಸ್ ಏನಿದೆಯಲ್ಲ, ಸೊ ಇದನ್ನ ಬ್ರೇಕ್ ಮಾಡೋ ತನಕ ಕೂಡ ವೇಟ್ ಮಾಡ್ಬೋದು. ಇನ್ ಕೇಸ್ ಈ ಟ್ರೆಂಡ್ ಲೈನ್ ಮೇಲ್ಗಡೆ ನಮಗೆ ಪ್ರಾಪರ್ ಆಗಿ ರೀಟೆಸ್ಟ್ ಸಿಕ್ಕಿದ್ರೆ ಸೊ ಇಂಡಿಯಾ ಬುಲ್ಸ್ ರಿಯಲ್ ಎಸ್ಟೇಟಲ್ಲಿ ನಾವು ಒಂದು ಒಳ್ಳೆ ಟ್ರೇಡ್ ಇನಿಷಿಯೇಟ್ ಮಾಡ್ಬೋದು. ಮೋರ್ ಅಪ್ಸೈಡ್ ರ್ಯಾಲಿ ನೋಡೋದಕ್ಕೂ ಸಿಗುತ್ತೆ. ಓಕೆ, ಸೊ ರಿಸ್ಕ್ ತಗೊಳ್ಳಲ್ಲ ಅಂದರೆ ಈ ಫಸ್ಟ್ ಟಾರ್ಗೆಟ್ ಏನಿದೆಯಲ್ವಾ, ಸೊ ಇದ್ರ ಮೇಲ್ಗಡೆ ಕ್ಲೋಸಿಂಗಿಗೆ ವೇಟ್ ಮಾಡ್ಬೋದು. ಈ ಲೆವೆಲ್ಸ್ ಮೇಲ್ಗಡೆ ನಮಗೆ ಕ್ಲೋಸಿಂಗ್ ಸಿಕ್ತು ಅಂದರೆ ಸೊ ನಮ್ಮ ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ಆಲ್ ಟೈಮ್ ಹೈ ಲೆವೆಲ್ಸ್ ಆಗಿರುತ್ತೆ ಈ ಲೆವೆಲ್ಸ್. ಓಕೆ, ಈ ಲೆವೆಲ್ಸ್‌ನ ಕೂಡ ಬ್ರೇಕ್ ಮಾಡಿ ಸ್ಟಾಕ್ ಸಸ್ಟೈನ್ ಆಯಿತು ಅಂದರೆ ಮೋರ್ ಅಪ್ಸೈಡ್ ರ್ಯಾಲಿ ನೋಡೋದಕ್ಕೆ ಸಿಗ್ಬೋದು. ಇದು ಇಂಡಿಯಾ ಬುಲ್ಸ್ ರಿಯಲ್ ಎಸ್ಟೇಟ್ ಆನ್ ಹೈಯರ್ ಟೈಮ್ ಫ್ರೇಮ್ ಗೈಸ್, ವೀಕ್ಲಿ ಟೈಮ್ ಫ್ರೇಮಲ್ಲಿ. ಸೊ ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನೀವು ಟ್ರೇಡ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್‌ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ಡಿಸ್ಕಸ್ ಮಾಡಿ ಟ್ರೇಡ್ ಮಾಡಿ. ಓಕೆ, ಇದು ಯಾವುದೇ ರೀತಿಯ ಕಾಲ್ ಆರ್ ಟಿಪ್ ಆಗಿರಲ್ಲ. ಓನ್ಲಿ ಫಾರ್ ಎಜುಕೇಷನಲ್ ಪರ್ಪಸ್. ಸೊ ಲೆವೆಲ್ಸ್ ಅಂಡರ್‌ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಆಗಿರುತ್ತೆ. ಸೊ ಲೆವೆಲ್ಸ್ ಅಂಡರ್‌ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಸ್ಟಾಕ್ ನೋಡೋಣ. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಯು ಟಿ ಐ ಅಸೆಟ್ ಮ್ಯಾನೇಜ್ಮೆಂಟ್. ಯು ಟಿ ಐ ಅಸೆಟ್ ಮ್ಯಾನೇಜ್ಮೆಂಟ್ ನಾವು ಹೈಯರ್ ಟೈಮ್ ಫ್ರೇಮ್ ವೀಕ್ಲಿ ಟೈಮ್ ಫ್ರೇಮಲ್ಲಿ ನೋಡೋದಾದ್ರೆ ಸ್ಟಾಕ್ ಲಿಸ್ಟಿಂಗ್ ಆದಾಗಿಂದ ಒಂದು ಒಳ್ಳೆ ಅಪ್ಸೈಡ್ ರ್ಯಾಲಿ ಸಿಕ್ಕಿದೆ. ಆಫ್ಟರ್ ಆನ್ ಅಪ್ಸೈಡ್ ರ್ಯಾಲಿ ಒಂದು ಗುಡ್ ಕರೆಕ್ಷನ್ ಕೂಡ ಬಂದಿದೆ. ಸೊ ಇಲ್ಲಿನೂ ಕೂಡ ಈ ಲೆವೆಲ್ಸ್‌ನ ಸಪೋರ್ಟ್ ಆಗಿ ಆಕ್ಟ್ ಆಗಿದೆ ಇಲ್ಲಿ. ಓಕೆ, ಸೊ ಇಲ್ಲಿ ಒನ್ಸ್ ಟ್ರೈ ಮಾಡಿ ಬಟ್ ರಿಜೆಕ್ಷನ್ ಫೇಸ್ ಮಾಡಿದೆ. ಅದಾದ್ಮೇಲೆ
ಈ ಲೆವೆಲ್ ಸರಿ ನಮಗೆ ಆಲ್ಮೋಸ್ಟ್ ತುಂಬ ಕನ್ಸಾಲಿಡೇಟ್ ಆಗಿತ್ತು. ಸೊ, ಆಫ್ಟರ್ ಕನ್ಸಾಲಿಡೇಷನ್ ಇಲ್ಲಿ ಒಂದು ಬ್ರೇಕ್ಔಟ್ ಸಿಕ್ಕಿತ್ತು. ಸೊ, ಆಫ್ಟರ್ ಒಂದು ರೀಟೆಸ್ಟ್ ಕೂಡ ಆಯಿತು. ಸೊ, ಆ ರೀಟೆಸ್ಟ್ ಆಗಿ ಈ ನಮ್ಮ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಏನಿತ್ತಲ್ವಾ, ಡೈಲಿ ಟೈಮ್ ಫ್ರೇಮ್‌ಗೆ ಹೋಗೋಣ. ಸೊ, ಡೈಲಿ ಟೈಮ್ ಫ್ರೇಮಲ್ಲಿ ನೋಡೋದಾದ್ರೆ, ಆ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಮೇಲ್ಗಡೆ ಬ್ರೇಕ್ಔಟ್ ಆಗಿ ಕ್ಲೋಸಿಂಗ್ ಸಿಕ್ಕಿತ್ತು ಗೈಸ್ ನಮಗೆ. ಬಟ್ ಇವಾಗ ಸ್ಟಾಕ್ ಪ್ರೈಸ್ ಮೂವ್‌ಮೆಂಟ್ ನೋಡೋದಾದ್ರೆ, ಒಂದು ರೀಟೆಸ್ಟ್‌ಗೆ ಬಂದಿರೋ ಹಾಗಿದೆ. ಓಕೆ. ಸೊ, ಈ ಲೆವೆಲ್ಸಲ್ಲಿ ನಮಗೆ ಒಂದು ಗುಡ್ ಗ್ರೀನ್ ಫುಲ್ ಬಾಡಿ ಬುಲ್ಲಿಶ್ ಕ್ಯಾಂಡಲ್ ಫಾರ್ಮೇಷನ್ ಆಯಿತು ಅಂದರೆ, ಸೊ, ಯುಟಿಐ ಅಸೆಟ್ ಮ್ಯಾನೇಜ್ಮೆಂಟಲ್ಲಿ ನಮಗೆ ಅಪ್ಸೈಡ್ ರ್ಯಾಲಿ ನೋಡೋದಕ್ಕೆ ಸಿಗುತ್ತೆ. ಪ್ರೈಸ್ ಮೂವ್‌ಮೆಂಟ್ ಚೆನ್ನಾಗಿರುತ್ತೆ. ಓಕೆ. ಇದು ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಸೊ, ವೀಕ್ಲಿ ಟೈಮ್ ಫ್ರೇಮಲ್ಲಿ ಹೋಗೋಣ. ಈ ಆಲ್ ಟೈಮ್ ಹೈ ಲೆವೆಲ್ಸ್ ಏನಿದೆಯಲ್ಲ, ಇದು ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಇನ್ ಕೇಸ್ ಆ ಆಲ್ ಟೈಮ್ ಹೈ ಲೆವೆಲ್‌ನ ಕೂಡ ಬ್ರೇಕ್ಔಟ್ ಮಾಡಿ ಸಸ್ಟೈನ್ ಆಯಿತು ಅಂದರೆ, ಸೊ, ಯುಟಿಐ ಅಸೆಟ್ ಮ್ಯಾನೇಜ್ಮೆಂಟಲ್ಲಿ ನಮಗೆ ಮೋರ್ ಅಪ್ಸೈಡ್ ರ್ಯಾಲಿ ನೋಡೋದಕ್ಕೆ ಸಿಗ್ಬೋದು. ಸೊ, ಗುಡ್ ಅಮೌಂಟ್ ಆಫ್ ಗ್ರೋಯಿಂಗ್ ವಾಲ್ಯೂಮ್ಸ್ ಜೊತೆಗೆ ನಮಗೆ ಮೋರ್ ಅಪ್ಸೈಡ್ ಪೊಟೆನ್ಷಿಯಲ್ ನೋಡೋದಕ್ಕೆ ಸಿಗುತ್ತೆ ಗೈಸ್. ಓಕೆ. ಸೊ, ದಿಸ್ ಈಸ್ ಯುಟಿಐ ಅಸೆಟ್ ಮ್ಯಾನೇಜ್ಮೆಂಟ್ ಆನ್ ವೀಕ್ಲಿ ಟೈಮ್ ಫ್ರೇಮ್. ನೆಕ್ಸ್ಟ್ ಸ್ಟಾಕ್‌ಗೆ ಹೋಗೋಣ. ದೀಪಕ್ ನೈಟ್ರೈಟ್. ವಾವ್! ಏನು ಸೂಪರ್ ಪ್ರೈಸ್ ಆಕ್ಷನ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ ನೋಡಿ ಗೈಸ್ ಈ ಸ್ಟಾಕಲ್ಲಿ. ಸೊ, ಸ್ವಲ್ಪ ಝೂಮ್ ಔಟ್ ಮಾಡಿ ತೋರಿಸ್ತೀನಿ. ನೋಡಿ, ಒಂದು ಪ್ಯೂರ್ ಅಪ್ಸೈಡ್ ರ್ಯಾಲಿ. ಆಫ್ಟರ್ ಅಪ್ಸೈಡ್ ರ್ಯಾಲಿ ಒಂದು ಗುಡ್ ಕರೆಕ್ಷನ್. ಆ ಗುಡ್ ಕರೆಕ್ಷನ್ ಆದಮೇಲೆ ನಮಗೆ ಆಲ್ಮೋಸ್ಟ್ 3 ಇಯರ್ಸಿಂದ ಸ್ಟಾಕ್ ಕನ್ಸಾಲಿಡೇಷನಲ್ಲಿದೆ. ಸೊ, ಇದು ಬಂದ್ಬಿಟ್ಟು ಈ ಲೆವೆಲ್ ಏನಿದೆಯಲ್ಲ, ಇದೊಂದು ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿತ್ತು. ಇಲ್ಲಿ ಕೂಡ ಟ್ರೈ ಮಾಡಿದೆ, ಸಸ್ಟೈನ್ ಆಗಿಲ್ಲ. ಓಕೆ. ಸೊ, ಇಲ್ಲಿ ನೋಡಿ, ಈ ಲೆವೆಲ್ಸಲ್ಲಿ ರಿಜೆಕ್ಷನ್ ಫೇಸ್ ಮಾಡಿದೆ. ಈ ಟ್ರೆಂಡ್ ಲೈನ್ ಮೇಲೆ ಸಪೋರ್ಟ್ ತಗೊಂಡಿದೆ. ಓಕೆ. ಸೊ, ಇಲ್ಲಿನೂ ನೋಡಿ, ಇಲ್ಲಿ ಪ್ರಾಪರ್ ಆಗಿ ಒಂದು ಬ್ರೇಕ್ಔಟ್ ಟ್ರೈ ಮಾಡಿದೆ. ಬಟ್ ಸಸ್ಟೈನ್ ಆಗಕ್ಕಾಗಿಲ್ಲ. ಸೇಮ್ ಮತ್ತೆ ಇದೇ ಟ್ರೆಂಡ್ ಲೈನ್ ಮೇಲೆನೆ ಸಪೋರ್ಟ್ ತಗೊಂಡಿದೆ. ಒಂದು ಒಳ್ಳೆ ಕರೆಕ್ಷನ್ ಕೂಡ ಬಂದಿದೆ. ಸೊ, ಇವಾಗ ನಮಗೆ ಆ ಗುಡ್ ಕರೆಕ್ಷನ್ ಆದ್ಮೇಲೆ ಈ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಏನಿದೆ ಅಲ್ವಾ, ಇದ್ರ ಮೇಲ್ಗಡೆ ಒಂದು ಪ್ರಾಪರ್ ಗ್ರೀನ್ ಫುಲ್ ಬಾಡಿ ಬುಲ್ಲಿಶ್ ಕ್ಯಾಂಡಲ್ ಜೊತೆಗೆ ವಿತ್ ಗುಡ್ ಅಮೌಂಟ್ ಆಫ್ ಗ್ರೋಯಿಂಗ್ ವಾಲ್ಯೂಮ್ಸ್ ನಮಗೆ ಬ್ರೇಕ್ಔಟ್ ನೋಡಕ್ಕೆ ಸಿಕ್ಕಿದೆ ಗೈಸ್ ಇಲ್ಲಿ. ಸೊ, ಇಲ್ಲಿ ನೀವು ಈ ಕ್ಯಾಂಡಲ್ ನಿಮಗೆ ದೊಡ್ಡದನ್ಸಿದ್ರೆ ಹಾಫ್ ಕ್ವಾಂಟಿಟಿ ಟ್ರೇಡ್ ಮಾಡ್ಬೋದು. ಆಫ್ಟರ್ ಒಂದು ಪ್ರಾಪರ್ ರೀಟೆಸ್ಟ್ ನೋಡೋದಕ್ಕೆ ಇಲ್ಲಿ ಸಿಕ್ಕರೆ ನಮಗೆ ಫುಲ್ ಕ್ವಾಂಟಿಟಿ ಆ್ಯಡ್ ಮಾಡ್ಬೋದು. ಸೊ, ವೆನೆವರ್ ನೀವು ಸ್ವಿಂಗ್ ಟ್ರೇಡ್ ಆರ್ ಇಂಟ್ರಾಡೇ ಟ್ರೇಡ್ ಮಾಡಬೇಕಾದ್ರೆ ಸ್ಟಾಪ್ ಲಾಸ್‌ನ ಯೂಸ್ ಮಾಡಿ. ಸ್ಟಾಪ್ ಲಾಸ್ ನಮಗೆ ಎಲ್ಲಿ ಪ್ಲೇಸ್ ಆಗಿರಬೇಕು ಅಂದರೆ, ನಮ್ಮ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಏನಿರುತ್ತಲ್ವಾ, ಸೊ, ಈ ಥರ ಪ್ರಾಪರ್ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಏನಿದೆ ಅಲ್ವಾ, ಇದರ ಕೆಳಗಡೆ ಇರಬೇಕು. ಈ ಲೆವೆಲ್ಸಲ್ಲಿ ಆರ್ ಎಲ್ಸ್ ಆ ಕ್ಯಾಂಡಲ್ ಆವತ್ತಿಂದ ಆರ್ ನೀವು ವೀಕ್ಲಿ ಟ್ರೇಡ್ ಮಾಡ್ತಿದ್ರೆ ಆ ವೀಕ್ಲಿ ಕ್ಯಾಂಡಲ್ ಕೆಳಗಡೆ ಆರ್ ಡೈಲಿ ಕನ್ಸಿಡರ್ ಮಾಡ್ತಿದ್ರೆ ಡೈಲಿ ಕ್ಯಾಂಡಲ್ ಕೆಳಗಡೆ ನಿಮ್ಮ ಸ್ಟಾಪ್ ಲಾಸ್ ಪ್ಲೇಸ್ ಆಗಿರಬೇಕು. ನೋಡಿ, ಇಲ್ಲಿ ಒಂದು ಕನ್ಸಾಲಿಡೇಷನಲ್ಲೇನೆ ಒಂದು ಟ್ರಯಾಂಗಲ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ. ಓಕೆ. ಸೊ, ದೀಪಕ್ ನೈಟ್ರೈಟಲ್ಲಿ ನಮ್ಮ ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ಆಲ್ ಟೈಮ್ ಹೈ ಲೆವೆಲ್ಸ್ ಆಗಿರುತ್ತೆ. ಇನ್ ಕೇಸ್ ಆಫ್ ಆಲ್ ಟೈಮ್ ಹೈ ಲೆವೆಲ್ ಕೂಡ ಬ್ರೇಕ್ ಆಯಿತು ಅಂದರೆ ಒಳ್ಳೆ ಅಪ್ಸೈಡ್ ರ್ಯಾಲಿ ನೋಡೋದಕ್ಕೆ ಸಿಗುತ್ತೆ ಗೈಸ್. ಪ್ರಾಪರ್ ಆಗಿ ಒಂದು ಕರೆಕ್ಷನ್ ಬಂದಿದೆ, ಬ್ರೇಕ್ಔಟ್ ಆಗಿದೆ. ಸೊ, ಈ ಟ್ರೆಂಡ್ ಲೈನ್‌ನ ಫಾಲೋ ಮಾಡ್ತಾ ಇದೆ ಸ್ಟಾಕ್. ಇದು ನಮಗೆ ಮೇಜರ್ ಸಪೋರ್ಟ್ ಟ್ರೆಂಡ್ ಲೈನ್. ಓಕೆ. ಈ ಟ್ರೆಂಡ್ ಲೈನ್ ಏನಿದೆಯಲ್ಲ, ಇದು ಮೇಜರ್ ಸಪೋರ್ಟ್ ಟ್ರೆಂಡ್ ಲೈನ್. ಈ ಟ್ರೆಂಡ್ ಲೈನ್ ಮೇಲೆ ಫಾಲೋ ಮಾಡಿ ಸಪೋರ್ಟ್ ಆಗಿ ತೊಗೊಳ್ತಿದೆ. ಸೊ, ಫಸ್ಟ್ ಟೈಮ್, ಸೆಕೆಂಡ್ ಟೈಮ್, ಥರ್ಡ್ ಟೈಮ್, ಆಲ್ಮೋಸ್ಟ್ ಫೋರ್ತ್ ಟೈಮ್ ಇದೇ ಟ್ರೆಂಡ್ ಲೈನ್ ಫಾಲೋ ಮಾಡ್ಕೋತಾ ಹೋಗಿದೆ ಸ್ಟಾಕ್. ಅಪ್ಸೈಡ್ ನೋಡೋದಾದ್ರೆ, ಅಪ್ಸೈಡ್ ಟ್ರೆಂಡ್ ಲೈನ್‌ನ ತುಂಬ ಕ್ಲೀನಾಗಿ ಬ್ರೇಕ್ಔಟ್ ಮಾಡಿದೆ. ಸೊ, ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಗೈಸ್. ಟ್ರ್ಯಾಕ್ ಮಾಡ್ತಾ ಇರಿ. ಸೊ, ಎವ್ರಿ ಡೇ ಟ್ರ್ಯಾಕ್ ಮಾಡ್ತಾ ಇರಬೇಕಾಗುತ್ತೆ. ಓಕೆ. ನೆಕ್ಸ್ಟ್ ಸ್ಟಾಕ್ ನೋಡೋಣ. ನೆಕ್ಸ್ಟ್ ಸ್ಟಾಕ್ ನೋಡೋದಾದ್ರೆ NOCIL ಲಿಮಿಟೆಡ್ ಆನ್ ವೀಕ್ಲಿ ಟೈಮ್ ಫ್ರೇಮ್. ಸೊ, NOCIL ಲಿಮಿಟೆಡ್ ಆನ್ ವೀಕ್ಲಿ ಟೈಮ್ ಫ್ರೇಮ್ ನೋಡೋದಾದ್ರೆ, ಈ ಸ್ಟಾಕಲ್ಲಿನೂ ಕೂಡ ನಮಗೆ ಒಂದು ಮೇಜರ್ ಅಪ್ಸೈಡ್ ರ್ಯಾಲಿ ಸಿಕ್ಕಿದೆ. ಆಫ್ಟರ್ ಅ ಮೇಜರ್ ಅಪ್ಸೈಡ್ ರ್ಯಾಲಿ ಒಂದು ಗುಡ್ ಕರೆಕ್ಷನ್. ಸೊ, ಗುಡ್ ಕರೆಕ್ಷನ್ ಆದಮೇಲೆ ಈ ಲೆವೆಲ್ಸ್‌ನ ಸ್ಟಾಕ್ ರೆಸಿಸ್ಟೆನ್ಸ್ ಫೇಸ್ ಮಾಡ್ತಾ ಇದೆ ಗೈಸ್. ಸೊ, ಈ ಲೆವೆಲ್‌ನ ಸ್ಟಾಕ್ ಬಂದ್ಬಿಟ್ಟು ರೆಸಿಸ್ಟೆನ್ಸ್ ಫೇಸ್ ಮಾಡ್ತಾ ಇದೆ. ಸೊ, ಲೋವರ್ ಟ್ರೆಂಡ್ ಲೈನ್ ಏನಿದೆ ಅಲ್ವಾ, ಸೊ, ಈ ಲೋವರ್ ಟ್ರೆಂಡ್ ಲೈನ್‌ನ ಸಪೋರ್ಟ್ ಆಗಿ ಕನ್ಸಿಡರ್ ಮಾಡ್ತಾ ಇದೆ. ಈ ಅಪ್ಪರ್ ಟ್ರೆಂಡ್ ಲೈನ್‌ನ ಬ್ರೇಕ್ಔಟ್ ಮಾಡಿದೆ. ಬಟ್
ಈ ಲೆವೆಲ್ ನಮಗೆ ತುಂಬ ಇಂಪಾರ್ಟೆಂಟ್. ಇದು ಒಂದು ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿದೆ. ಸೊ ಇಲ್ಲಿ ನೀವು ನೋಡ್ಬೋದು. ಎವ್ರಿ ಟೈಮ್ ಟ್ರೈ ಮಾಡಿದೆ ಬಟ್ ವಿಕ್, ವಿಕ್, ವಿಕ್. ಓಕೆ. ಸೊ ವಿಕ್ ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇವಾಗ ನೋಡೋದಾದ್ರೆ ನಮಗೆ ಆಲ್ಮೋಸ್ಟ್ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿದೆ. ಬಟ್ ಈ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಇಲ್ಲಿ ಬ್ರೇಕ್ಔಟ್ ಆಗಿಲ್ಲ. ಸೊ ಹಾಗಾಗಿ ಪ್ರಾಪರ್ ಬ್ರೇಕ್ಔಟ್‌ಗೆ ವೇಟ್ ಮಾಡಿ. ಸೊ ಸ್ಟಾಕಲ್ಲಿ ಗ್ರೋಯಿಂಗ್ ವಾಲ್ಯೂಮ್ಸ್ ಇದೆ. ಸೊ ವಾಲ್ಯೂಮ್ಸ್ ನೋಡಿದ್ರೆ ಅಪ್‌ಕಮಿಂಗ್ ಡೇಸಲ್ಲಿ ಈ ಲೆವೆಲ್ಸ್‌ನ ಕೂಡ ಬ್ರೇಕ್ ಮಾಡಿ ಸಸ್ಟೈನ್ ಆಗೋ ಚಾನ್ಸಸ್ ತುಂಬ ಇದೆ ಗೈಸ್. ಸೊ ಇದಾಗಿತ್ತು NOCIL ಆನ್ ವೀಕ್ಲಿ ಟೈಮ್ ಫ್ರೇಮ್. ಈ ಸ್ಟಾಕಲ್ಲಿನೂ ಕೂಡ ಮೋರ್ ಅಪ್‌ಸೈಡ್ ರ್ಯಾಲಿ ನೋಡೋದಕ್ಕೆ ಸಿಗ್ಬೋದು. ಬಟ್ ವೇಟ್ ಫಾರ್ ಪ್ರಾಪರ್ ಬ್ರೇಕ್ಔಟ್ ಕ್ಯಾಂಡಲ್ ಗೈಸ್ ಈ ಲೆವೆಲ್ಸಲ್ಲಿ. ಸೊ ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ಆಲ್ ಟೈಮ್ ಹೈ ಲೆವೆಲ್ಸ್. ಸೊ ಈ ಆಲ್ ಟೈಮ್ ಹೈ ಲೆವೆಲಲ್ಲೇ ಕೂಡ ರಿಜೆಕ್ಷನ್ ತೊಗೊಂಡಿದೆ. ನೋಡ್ಬೋದು ನೀವು. ಇಲ್ಲಿ ಟ್ರೈ ಮಾಡಿದೆ ಬಟ್ ರಿಜೆಕ್ಷನ್ ಫೇಸ್ ಮಾಡಿದೆ. ಬಟ್ ಗ್ರೋಯಿಂಗ್ ವಾಲ್ಯೂಮ್ ಇರೋದ್ರಿಂದ ಅಪ್‌ಕಮಿಂಗ್ ಡೇಸಲ್ಲಿ ನಮಗೆ ಬ್ರೇಕ್ಔಟ್ ಸಸ್ಟೈನ್ ಆಗೋಕ್ಕೆ ನೋಡೋದಕ್ಕೆ ಸಿಗ್ಬೋದು. ನೆಕ್ಸ್ಟ್ ಸ್ಟಾಕ್‌ಗೆ ಹೋಗೋಣ ಗೈಸ್. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಚಂಬಲ್ ಫರ್ಟಿಲೈಸರ್ಸ್. ಸೊ ಚಂಬಲ್ ಫರ್ಟಿಲೈಸರ್ಸಲ್ಲಿ ನೀವು ಪ್ರೀವಿಯಸ್ಲಿ ಆಸ್ ಪರ್ ಪ್ರೈಸ್ ಆಕ್ಷನ್ ನೋಡೋದಾದ್ರೆ ಇಲ್ಲೊಂದು ಚಾನೆಲ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿತ್ತು. ಸೊ ಈ ಚಾನೆಲ್ ಪ್ಯಾಟರ್ನ್ ಫಾರ್ಮೇಷನ್ ಆದಮೇಲೆ ಆಫ್ಟರ್ ಇಲ್ಲೊಂದು ಬ್ರೇಕ್ಔಟ್ ಆದಮೇಲೆ ನಾವು ಆಲ್ಮೋಸ್ಟ್ ಈ ಸ್ಟಾಕಲ್ಲಿ 100% ರಿಟರ್ನ್ಸ್ ಎತ್ತಿದ್ದೀವಿ ಗೈಸ್. ಓಕೆ. ಸೊ ಆಲ್ಮೋಸ್ಟ್ ಸ್ಟಾಕ್ ನೋಡೋದಾದ್ರೆ 170% ರಿಟರ್ನ್ ಕೊಟ್ಟಿದೆ. ಬಟ್ ನಾವು 100% ರಿಟರ್ನ್ಸ್ ಎತ್ತೋದ್ರಲ್ಲಿ ಸಕ್ಸಸ್ ಆಗಿದ್ವಿ. ನೋಡಿ, ಒಂದು ಪ್ಯಾಟರ್ನ್ ಫಾರ್ಮೇಷನ್ ಆಗಿತ್ತು, ಚಾನೆಲ್ ಪ್ಯಾಟರ್ನ್. ಸೊ ಇಲ್ಲಿ ಬ್ರೇಕ್ಔಟ್ ಆದಮೇಲೆ ಎಲ್ಲೂ ರೀಟೆಸ್ಟ್‌ಗೆ ಚಾನ್ಸೇ ಕೊಡಲಿಲ್ಲ ಸ್ಟಾಕ್. ಓಕೆ. ಸೀದಾ ಅಪ್‌ಸೈಡ್ ರ್ಯಾಲಿ. ಇಲ್ಲಿ 2 ಟೈಮ್ಸ್ ಈ ಲೆವೆಲ್ಸ್‌ನ ಇದು ಆಲ್ ಟೈಮ್ ಹೈ ಕ್ರಿಯೇಟ್ ಮಾಡಿತ್ತು. ಬಟ್ ಇಲ್ಲಿ ಈ ಲೆವೆಲಲ್ಲಿ ನೋಡೋದಾದ್ರೆ ಟ್ರೈ ಮಾಡ್ತು ಬಟ್ ಸಸ್ಟೈನ್ ಆಗಿಲ್ಲ. ಒಂದು ಒಳ್ಳೆ ಕರೆಕ್ಷನ್ ಬಂದಿದೆ. ಸೊ ಈ ಲೆವೆಲ್‌ನ ಸಪೋರ್ಟ್ ಆಗಿ ಆಕ್ಟ್ ಮಾಡ್ತಾ ಇದೆ ಗೈಸ್. ಈ ಲೆವೆಲ್ಸ್‌ನ ಸ್ಟಾಕ್ ಸಪೋರ್ಟ್ ಆಗಿ ಕನ್ಸಿಡರ್ ಮಾಡ್ತಾ ಇದೆ. ಇಲ್ಲಿ ನೋಡಿ, ಈ ಚಾನೆಲ್ ಪ್ಯಾಟರ್ನ್ ಫಾರ್ಮೇಷನ್ ಏನಿತ್ತಲ್ವಾ, ಇಲ್ಲಿನೂ ನೋಡೋದಾದ್ರೆ ಸೇಮ್ ಚಾನೆಲ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿತ್ತು. ಸೊ ಇಲ್ಲಿನೂ ಕೂಡ ನಾವು ಆಫ್ಟರ್ ಬ್ರೇಕ್ಔಟ್ 35% ರಿಟರ್ನ್ಸ್‌ನ ಅಚೀವ್ ಮಾಡಿದ್ದೀವಿ ಈ ಸ್ಟಾಕಲ್ಲಿ. ಟ್ರೇಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಯಿತು. ಓಕೆ. ಇವಾಗ ನೋಡೋದಾದ್ರೆ ಇದು ಏನಿತ್ತಲ್ವಾ ಆಲ್ ಟೈಮ್ ಹೈ ಲೆವೆಲ್. ಸೊ ಫಸ್ಟ್ ಟೈಮ್ ರಿಜೆಕ್ಷನ್, ಸೆಕೆಂಡ್ ಟೈಮ್ ರಿಜೆಕ್ಷನ್, ಇವಾಗ ಥರ್ಡ್ ಟೈಮ್ ನಮಗೆ ಒಂದು ಹ್ಯೂಜ್ ಕ್ಯಾಂಡಲ್ ಜೊತೆಗೆ ಬ್ರೇಕ್ಔಟ್ ನೋಡೋದಕ್ಕೆ ಸಿಕ್ಕಿದೆ ಗೈಸ್. ಡೈಲಿ ಟೈಮ್ ಫ್ರೇಮಲ್ಲಿ ತೋರಿಸ್ತೀನಿ ಒಂದ್ಸತಿ. ಡೈಲಿ ಟೈಮ್ ಫ್ರೇಮಲ್ಲಿ ನೋಡೋದಾದ್ರೆ ನೋಡಿ ಗೈಸ್, ಹ್ಯೂಜ್ ಬ್ರೇಕ್ಔಟ್ ಕ್ಯಾಂಡಲ್. ಓಕೆ. ಈ ಥರ ಹ್ಯೂಜ್ ಬ್ರೇಕ್ಔಟ್ ಕ್ಯಾಂಡಲ್ಸ್ ಇದ್ದಾಗ ನಮಗೆ ಅಪ್ಸೈಡ್ ಪೊಟೆನ್ಷಿಯಲ್ ತುಂಬ ಹ್ಯೂಜ್ ಆಗೇ ಇರುತ್ತೆ. ಸೊ ರೀಟೆಸ್ಟ್‌ಗೆ ವೇಟ್ ಮಾಡಿ. ಸೊ ಆಫ್ಟರ್ ಪ್ರಾಪರ್ ರೀಟೆಸ್ಟ್ ನಾವು ಚಂಬಲ್ ಫರ್ಟಿಲೈಸರ್ಸಲ್ಲಿ ಟ್ರೇಡ್ ಇನಿಷಿಯೇಟ್ ಮಾಡ್ಬೋದು ಗೈಸ್. ಇದಾಗಿತ್ತು ಚಂಬಲ್ ಫರ್ಟಿಲೈಸರ್ಸ್ ಆನ್ ಹೈಯರ್ ಟೈಮ್ ಫ್ರೇಮ್, ವೀಕ್ಲಿ ಟೈಮ್ ಫ್ರೇಮಲ್ಲಿ. ಯಾವಾಗ ಹೈಯರ್ ಟೈಮ್ ಫ್ರೇಮಲ್ಲಿ ಸ್ಟಾಕ್ಸ್ ಆಫ್ಟರ್ ದಿಸ್ ಟೈಪ್ ಆಫ್ ರಿಜೆಕ್ಷನ್ಸ್ ಬ್ರೇಕ್ಔಟ್ ಕೊಡುತ್ತಲ್ಲ, ಸೊ ಆಲ್ಮೋಸ್ಟ್ 60-70% ಆಫ್ ದ ಟೈಮ್ಸ್ ಆ ಸ್ಟಾಕಲ್ಲಿ ನೋ ಲುಕಿಂಗ್ ಬ್ಯಾಕ್. ಅಂದರೆ ಅಲ್ಲೊಂದು ವಾಪಸ್ ಈ ಲೆವೆಲ್ಸ್, ಆ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಏನಿದೆ ಅಲ್ವಾ, ಅಲ್ಲಿ ಬಂದು ಒಂದು ಪ್ರಾಪರ್ ರೀಟೆಸ್ಟ್ ಮಾಡಿ ಲಿಕ್ವಿಡಿಟಿ ಎತ್ಕೊಂಡು ಸ್ಟಾಕ್ ಅಪ್ಸೈಡ್ ರ್ಯಾಲಿ ಸ್ಟಾರ್ಟ್ ಮಾಡುತ್ತೆ. ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಗೈಸ್, ಟ್ರ್ಯಾಕ್ ಮಾಡ್ತಾ ಇರಿ. ಇವತ್ತಿನ ಲಾಸ್ಟ್ ಸ್ಟಾಕ್ ನೋಡೋದಾದ್ರೆ ಮನಾಲಿ ಪೆಟ್ರೋಕೆಮ್ಸ್. ಸೊ ಮನಾಲಿ ಪೆಟ್ರೋಕೆಮ್ಸ್ ನೋಡೋದಾದ್ರೆ ನೋಡಿ, ಹ್ಯೂಜ್ ಅಪ್ಸೈಡ್ ರ್ಯಾಲಿ. ಸೊ ಆಲ್ ಟೈಮ್ ಹೈ. ಸೊ ಇಲ್ಲಿ ಸೇಮ್ ಲೆವೆಲ್ಸಲ್ಲಿ ರಿಜೆಕ್ಷನ್ ಫೇಸ್ ಮಾಡ್ತು. ಓಕೆ. ಅದಾದಮೇಲೆ ಇದು ನಮಗೆ ಈ ಲೆವೆಲ್‌ನ ನಮಗೆ ಸಪೋರ್ಟ್ ಆಗಿ ಕನ್ಸಿಡರ್ ಮಾಡ್ತಾ ಇತ್ತು ಗೈಸ್. ಈ ಲೆವೆಲ್ ನಮಗೆ ಸಪೋರ್ಟ್ ಆಗಿ ಆಕ್ಟ್ ಆಗ್ತಾ ಇತ್ತು. ಸೊ ಆಫ್ಟರ್ ಬ್ರೇಕ್ ಡೌನ್ ಒಂದು ಒಳ್ಳೆ ಕರೆಕ್ಷನ್ನೇ ಬಂದಿದೆ. ಸೊ ಇಲ್ಲಿ ಬ್ರೇಕ್ ಡೌನ್ ಆಗಿದೆ. ಈ ಲೆವೆಲ್ಸ್ ಆಲ್ಮೋಸ್ಟ್ ಇಲ್ಲಿನೂ ಸಪೋರ್ಟ್ ಆಗಿ ಆಕ್ಟ್ ಮಾಡಿತ್ತು. ಇಲ್ಲಿ ಸಪೋರ್ಟ್, ಇಲ್ಲಿ ಸಪೋರ್ಟ್. ಸೊ ಇಲ್ಲಿ ಸಸ್ಟೈನ್ ಆಗಿಲ್ಲ. ಬಟ್ ಬ್ರೇಕ್ ಡೌನ್ ಆಗಿ ಈ ಲೆವೆಲ್ಸ್ ಏನಿತ್ತಲ್ವಾ, ಈ ಲೆವೆಲ್‌ನ ಸ್ಟಾಕ್ ಬಂದ್ಬಿಟ್ಟು ಸಪೋರ್ಟ್ ಆಗಿ ಕನ್ಸಿಡರ್ ಮಾಡಿದೆ. ಓಕೆ. ಇಲ್ಲಿ ಇವಾಗ ನಾವು ನೋಡೋದಾದ್ರೆ ಇದು ಒಂದು ಮೇಜರ್ ರೆಸಿಸ್ಟೆನ್ಸ್ ಆಗಿತ್ತು ನಮಗೆ. ಸೊ ಯಾವುದು ನಮಗೆ ತುಂಬ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿರುತ್ತಲ್ವಾ, ಅದು ಬ್ರೇಕ್ ಡೌನ್ ಆಗಿ ಮತ್ತೆ ಸ್ಟಾಕ್ ಬಂದ್ಬಿಟ್ಟು ಪ್ರೈಸ್ ಅಪ್ಸೈಡ್ ಬಂದ್ಬಿಟ್ಟು ಆ ಮೇಜರ್ ಸಪೋರ್ಟ್ ಏನಿದೆ ಅಲ್ವಾ, ಅದು ನಮಗೆ ಮೇಜರ್ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡಿರುತ್ತೆ. ಸೊ ಇದನ್ನ ನಾವು ಮೇಜರ್ ರೆಸಿಸ್ಟೆನ್ಸ್ ಆಗಿ ಕನ್ಸಿಡರ್ ಮಾಡಬೇಕು.
ಸೊ ಇಲ್ಲಿ ನೋಡೋದಾದ್ರೆ ಸ್ಟಾಕ್ ಆ ಮೇಜರ್ ರೆಸಿಸ್ಟೆನ್ಸ್ನ ವಿತ್ ಒಂದು ಗುಡ್ ಫುಲ್ ಬಾಡಿ ಕ್ಯಾಂಡಲ್ ಜೊತೆಗೆ ಗುಡ್ ಅಮೌಂಟ್ ಆಫ್ ಗ್ರೋಯಿಂಗ್ ವಾಲ್ಯೂಮ್ಸ್ ಜೊತೆಗೆ ನಮಗೆ ಇಲ್ಲಿ ಬ್ರೇಕ್ಔಟ್ ನೋಡೋಕ್ಕೆ ಸಿಗ್ತಾ ಇದೆ. ಓಕೆ, ಇದು ಮೇಜರ್ ರೆಸಿಸ್ಟೆನ್ಸ್ ಆಗಿತ್ತು. ಸೊ ಈ ಮೇಜರ್ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿದೆ. ಇಲ್ಲಿ ನಾವು ಟ್ರೇಡ್ ಇನಿಷಿಯೇಟ್ ಮಾಡ್ಬೋದು ವಿತ್ ಫುಲ್ ಕ್ವಾಂಟಿಟಿ. ಇನ್ ಕೇಸ್ ಆಫ್ ರೀಟೆಸ್ಟ್ ಸಿಕ್ತು ಅಂದರೆ ಇನ್ನೂ ಒಳ್ಳೆಯದು. ಓಕೆ, ಇನ್ ಕೇಸ್ ನಮಗೆ ರೀಟೆಸ್ಟ್ ಈ ಲೆವೆಲ್ಸಲ್ಲಿ ಒಂದು ಸ್ವಲ್ಪ ಮೋರ್ ಅಪ್ಸೆಟ್ ರ್ಯಾಲಿ ಬಂದ್ಬಿಟ್ಟು ಒಂದು ರೀಟೆಸ್ಟ್ ಸಿಕ್ತು ಅಂದರೆ ಬ್ರೇಕ್ಔಟ್ ಕನ್ಫರ್ಮೇಷನ್ ಆಗುತ್ತೆ ಗೈಸ್. ಆ ಬ್ರೇಕ್ಔಟ್ ಕನ್ಫರ್ಮೇಷನ್ ಆದಮೇಲೆ ಫುಲ್ ಕ್ವಾಂಟಿಟಿ ಆ್ಯಡ್ ಮಾಡಿ ಟ್ರೇಡ್ ಮಾಡ್ಬೋದು. ಈ ಸ್ಟಾಕಲ್ಲಿ ಮನಾಲಿ ಪೆಟ್ರೋಕೆಮ್ಸಲ್ಲಿ ನಮಗೆ ಫಸ್ಟ್ ಟಾರ್ಗೆಟ್ ನೋಡೋದಾದರೆ ಆಲ್ ಟೈಮ್ ಹೈ ಲೆವೆಲ್ಸ್ ಬಂದ್ಬಿಟ್ಟು ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಓಕೆ, ಸೊ ನೋಡೋದಾದರೆ ಸೊ ಆಲ್ಮೋಸ್ಟ್ 50% ಗೈಸ್ ಈ ಲೆವೆಲ್ಸ್ನ ಸಸ್ಟೈನ್ ಆಗಿಬಿಟ್ಟು ಒನ್ಸ್ ಆಲ್ ಟೈಮ್ ಹೈನ ಟೆಸ್ಟ್ ಮಾಡೋಕ್ಕೆ ಹೋದ್ರೂ ಕೂಡ ನಾವು 50% ರಿಟರ್ನ್ಸ್ನ ಅಚೀವ್ ಮಾಡ್ಬೋದು. ಇನ್ ಕೇಸ್ ಈ ಆಲ್ ಟೈಮ್ ಹೈ ಲೆವೆಲ್ ಕೂಡ ಬ್ರೇಕ್ಔಟ್ ಆಗಿ ಸಸ್ಟೈನ್ ಇಲ್ಲಿ ಈ ಲೆವೆಲಲ್ಲಿ ಸಸ್ಟೈನ್ ಆಗಿಬಿಟ್ಟು ಒಂದು ಪ್ರಾಪರ್ ರೀಟೆಸ್ಟ್ ಬಂತು ಅಂದರೆ ಇನ್ನು ಮೋರ್ ಅಪ್ಸೈಡ್ ಪೊಟೆನ್ಷಿಯಲ್ ನಾವು ಮನಾಲಿ ಪೆಟ್ರೋಕೆಮ್ಸಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದಾಗಿತ್ತು ನಮ್ಮ ಇವತ್ತಿನ ಮೇಜರ್ 8 ಸ್ಟಾಕ್ಸ್ ಫಾರ್ ಅಪ್ಕಮಿಂಗ್ ವೀಕ್ಸ್ಗೆ ಸ್ವಿಂಗ್ ಟ್ರೇಡ್ಗೆ. ಇದನ್ನು ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ಹಾಗೆ ಎವ್ರಿ ಡೇ ವಾಚ್ ಮಾಡ್ತಾ ಇರಿ. ಸೊ ಒನ್ ಡೇ ನಮಗೆ ಇನ್ ಕೇಸ್ ನಾವು ವಾಚ್ ಮಾಡಿಲ್ಲದೆ ರೀಟೆಸ್ಟ್ ಆಗಿಬಿಟ್ರೆ ಸ್ಟಾಕ್, ಸೊ ನೀವು ಸ್ಕಿಪ್ ಮಾಡಿಬಿಟ್ರಿ ಅಂದ್ಕೊಳ್ಳಿ ಆ ಡೇ, ನಿಮಗೆ ಆ ಎಂಟ್ರಿ ಮತ್ತೆ ಸಿಗೋದೇ ಇಲ್ಲ. ನೀವು ಎಲ್ಲೋ ಇಲ್ಲಿ ಮಧ್ಯ ರ್ಯಾಲಿಯಲ್ಲಿ ನೀವು ಈ ಥರ ನಿಮಗೆ ಪ್ರಾಪರ್ ರೀಟೆಸ್ಟ್ ಆಗಿ ಈ ಲೆವೆಲ್ಸ್ ಮೇಲೆ ನೀವು ಕ್ಯಾಂಡಲ್ ಎಂಟ್ರಿ ಆಗೋಕ್ಕಾಗಲಿಲ್ಲ ಅಂದರೆ ಮಿಸ್ ಮಾಡ್ಕೊಂಡ್ಬಿಟ್ರಿ ಅಂದರೆ ನೀವೆಲ್ಲೋ ಸ್ಟಾಕ್ಸ್ ಇಲ್ಲೋಗ್ಬಿಟ್ಟಿರುತ್ತೆ. ಸೊ ಈ ಲೆವೆಲಲ್ಲಿ ನೀವೆಲ್ಲೋ ಎಂಟ್ರಿ ಆಗಬೇಕಾಗುತ್ತೆ. ಸೊ ಆವಾಗ ನಿಮ್ಮ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ವರ್ಕ್ ಆಗೋದೇ ಇಲ್ಲ. ಎವ್ರಿ ಡೇ ಸ್ಟಾಕ್ಸ್ನ ವಾಚ್ ಮಾಡಿ ಅನಲೈಸ್ ಮಾಡ್ತಾ ಇರಿ ಗೈಸ್. ದಿಸ್ ಇಸ್ ಇಟ್ ಫಾರ್ ದ ಡೇ. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮನಿ ಡ್ರೈವ್ ಚಾನಲ್ನ. ಇದೇ ರೀತಿಯ ವೀಕ್ಲಿ ಅನಾಲಿಸಿಸ್ ವಿಡಿಯೋಸ್ ಬರ್ತಾನೆ ಇರುತ್ತೆ. ಮನಿ ಡ್ರೈವ್ ಅಂತ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಇದೆ. ಅಲ್ಲಿ ನಾನು ಎವ್ರಿ ವೀಕ್ ನಾನೇನು ಟ್ರೇಡ್ ಮಾಡ್ತೀನಲ್ವ ಅದರ ಅಪ್ಡೇಟ್ಸ್ ಕೂಡ ಕೊಡ್ತೀನಿ, ಹಾಗೆ ಅನಾಲಿಸಿಸ್ ವಿಡಿಯೋಸ್ ಹಾಗೆ ಅಪ್ಡೇಟ್ಸ್ ಕೂಡ ಕೊಡ್ತಾ ಇರ್ತೀನಿ ಗೈಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹ್ಯಾಪಿ ಟ್ರೇಡಿಂಗ್ ಗೈಸ್. ಥ್ಯಾಂಕ್ ಯು.